ಗೆಲುವಿನ ನಂತರ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಅಭಿಮಾನಿಗಳನ್ನ ಕಾಯಿಸಿದ್ದು ಬರೋಬ್ಬರಿ 4.5 ವರ್ಷಗಳ ಕಾಲ. ಇದು ಕೇವಲ ಅಭಿಮಾನಿಗಳ ಕಾಯಿಸುವಿಕೆ ಮಾತ್ರ ಆಗಿರಲಿಲ್ಲ, ತಮ್ಮ ವೃತ್ತಿ ಜೀವನವನ್ನ ಕೂಡ ಸವಾಲಿಗೆ ಒಡ್ಡಿದ್ರು ಯಶ್. ಯಶಸ್ವಿ ನಟನೊಬ್ಬ ಸುದೀರ್ಘ ಕಾಲ ಸಿನಿಮಾ ಮಾಡದೇ ಇದ್ದಾಗ ಆಗುವ ತೊಂದರೆ ಯಶ್ಗೂ ಗೊತ್ತಿತ್ತು. ಆದರೆ ಅವರ ಕನಸು ನಿಚ್ಚಳವಾಗಿತ್ತು, ಆಯ್ದುಕೊಂಡ ದಾರಿಯಲ್ಲಿ ಸ್ಪಷ್ಟತೆ ಇತ್ತು. ಸುದೀರ್ಘ ಕಾಯಿಸುವಿಕೆಯಲ್ಲೂ ಅವರು ಪ್ರಮಾಣ ಮಾಡಿದ್ರು. ಇದೀಗ ಯಶ್ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಕಾದು ಕಾತರಿಸಿದ್ದ ಫ್ಯಾನ್ಸ್ಗೆ ಭರ್ಜರಿ ಭೋಜನವನ್ನೇ ಕೊಟ್ಟಿದ್ದಾರೆ. ಶನಿವಾರ ಬಿಡುಗಡೆ ಆಗಿರುವ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಭಾರತೀಯ ಸಿನಿಮಾ ರಂಗದಲ್ಲೇ ಚರ್ಚೆಯನ್ನ ಹುಟ್ಟುಹಾಕಿದೆ. ಟಾಕ್ಸಿಕ್ ಟ್ರೇಲರ್ ಮೂಲಕ ಯಶ್ ಹೇಳೋದಕ್ಕೆ ಹೊರಟಿದ್ದೇನು, ಈಗ ಬರ್ತಾ ಇದೆ ಆ ಕುರಿತಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬರೋಣ. 1595 ದಿನ, 38,280 ಗಂಟೆ, 4.5 ವರ್ಷ. ರಾಕಿ ಫ್ಯಾನ್ಸ್ ರಾಕ್, ಜಂಗ್ಲಿ ರೊಮ್ಯಾನ್ಸ್, ಟೀಕಾಕಾರರಿಗೆ ಔಟ್ ಆಫ್ ಸಿಲೆಬಸ್ ಟ್ರೇಲರ್ ಶಾಕ್. ಕೆಜಿಎಫ್ ಸಿನಿಮಾ ಬರೋದಕ್ಕೂ ಮೊದಲು ರಾಕಿಂಗ್ ಸ್ಟಾರ್ ಯಶ್ ಕನಸನ್ನ ಚಿಕ್ಕದು ಮಾಡಿಕೊಂಡಿದ್ರು. ಅವರ ಕನಸು ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿತ್ತು. ಗಡಿದಾಟಿ ಹೋಗಬೇಕು ಅನ್ನುವ ಹುಮ್ಮಸ್ಸು ಅವರಲ್ಲಿತ್ತು. ಆದರೆ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮಾಸ್ ಸಿನಿಮಾಗಳನ್ನ ಮಾಡಿ ಮುಗ್ಗರಿಸಿದ್ರು. ಅವರನ್ನ ಕೈ ಹಿಡಿದಿದ್ದು ಫ್ಯಾಮಿಲಿ ಆಡಿಯನ್ಸ್. ಆದರೂ ಕೆಜಿಎಫ್ ಮಾಡುವಾಗ ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಯಶ್ಗೆ ರಿಸ್ಕ್ ತೆಗೆದುಕೊಳ್ಳುವುದು ಅಂದ್ರೆ ತುಂಬಾನೇ ಹುಮ್ಮಸ್ಸು. ಅಂತಹದ್ದೊಂದು ರಿಸ್ಕ್ ಅನ್ನ ತೆಗೆದುಕೊಂಡ ಕಾರಣದಿಂದಾಗಿಯೇ ಕೆಜಿಎಫ್ ಸಿನಿಮಾ ಮೂಲಕ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮೆರೆದ್ರು. ಇದೀಗ ಭಾರತದ ಗಡಿಯನ್ನು ಕೂಡ ದಾಟುವುದಕ್ಕೆ ರೆಡಿಯಾಗಿದ್ದಾರೆ ಯಶ್. ಅದನ್ನ ಟಾಕ್ಸಿಕ್ ಮೂಲಕ ತೋರಿಸಿದ್ದಾರೆ. ಹೌದು, ಕೆಜಿಎಫ್ ಬರೋದಕ್ಕೂ ಮುನ್ನ ಯಶ್ ಕೌಟುಂಬಿಕ ಪ್ರೇಕ್ಷಕರನ್ನೇ ನೆಚ್ಚಿಕೊಂಡಿದ್ರು. ಒಂದೆರಡು ಮಾಸ್ ಸಿನಿಮಾಗಳನ್ನ ಮಾಡಿದ್ರು. ಅವೆಲ್ಲವೂ ಕೂಡ ಸಿದ್ಧ ಚೌಕಟ್ಟಿನಲ್ಲಿದ್ದ ಚಿತ್ರಗಳೇ ಆಗಿದ್ವು. ಜೊತೆಗೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕಿತ್ತು. ಯಾವಾಗ ಕೆಜಿಎಫ್ ಎಂಬ ದೊಡ್ಡ ಕ್ಯಾನ್ವಾಸ್ ಸಿಕ್ತೋ ಅದನ್ನ ಸರಿಯಾಗಿಯೇ ಉಪಯೋಗಿಸಿಕೊಂಡವರು ಯಶ್. ಕೆಜಿಎಫ್ ಭಾಗ 1 ಮತ್ತು ಕೆಜಿಎಫ್ ಭಾಗ 2 ಸಿನಿಮಾಗಳು ಯಶ್ ಕೆರಿಯರ್ಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟವು. ಕೆಜಿಎಫ್ಗೂ ಮುನ್ನ ರಾಕಿಂಗ್ ಸ್ಟಾರ್ ಆಗಿದ್ದ ಯಶ್ ಕೆಜಿಎಫ್ ಬಂದ ನಂತರ ರಾಕಿ ಬಾಯ್ ಆಗಿ ಬದಲಾದ್ರು. ಯಾರೇ ಆಗ್ಲಿ ಮೊದಲು ಯಶಸ್ಸನ್ನ ಇನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಗೆದ್ದ ಹವಾದಲ್ಲಿಯೇ ಸಿಕ್ಕಷ್ಟು ಬಾಚಿಕೊಳ್ಳುವ ನಟರು ಇದ್ದಾರೆ. ಕೆಜಿಎಫ್ 2 ಸಿನಿಮಾಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಾಕ್ಸ್ ಆಫೀಸ್ಗೆ ತಂದುಕೊಟ್ಟಿದ್ವು. ಯಶ್ ಮನ್ಸು ಮಾಡಿದ್ರೆ ಈ ಸಮಯದಲ್ಲಿ ಸಿಕ್ಕ ಸಿನಿಮಾಗಳಿಗೆ ಸಹಿ ಮಾಡಬಹುದಿತ್ತು. ಅಷ್ಟೊಂದು ಅವಕಾಶಗಳು ಅವರನ್ನ ಹುಡುಕಿ ಬಂದಿದ್ವು. ಆದ್ರೆ ಯಶ್ ಮಾಡಿದ್ದೇ ಬೇರೆ. ಯಶಸ್ಸನ್ನ ಮರೆತು ಹೊಸ ಚಿತ್ರಕ್ಕಾಗಿ ಕಾದು ಕೂತ್ರು. ಕೆಜಿಎಫ್ ಮಾಡಿ ಆಗಿದೆ, ಅದಕ್ಕೂ ಮೀರಿದ ಸಿನಿಮಾ ಮಾಡಬೇಕು ಅಂತ ಹಠ ಹಿಡಿದು ಕೂತ್ರು. ಬರೀ ಅವರಷ್ಟೇ ಕೂರ್ಲಿಲ್ಲ, ಬರೋಬ್ಬರಿ 4 ವರ್ಷಗಳ ಕಾಲ ತಮ್ಮ ಅಭಿಮಾನಿಗಳನ್ನು ಕೂಡ ಕಾಯಿಸಿದ್ರು. ಟಾಕ್ಸಿಕ್ ಮೂಲಕ ಕಾಯುವಿಕೆಗೆ ಅಂತ್ಯ ಹಾಡಿದ್ದಾರೆ. ಇವತ್ತು ನಾವೆಲ್ಲರೂ ಏನು ಈ ಒಂದು ಟಾಕ್ಸಿಕ್ ಚಿತ್ರ ಇದಕ್ಕೆ ಸೇರಿದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕದ ಜನತೆ. ಕರ್ನಾಟಕದ ಜನತೆ ನನಗೆ ಕೊಟ್ಟಿರೋ ಶಕ್ತಿ, ಕೊಟ್ಟಿರೋ ಜವಾಬ್ದಾರಿ, ಅವ್ರು ಕೊಟ್ಟಿರೋ ಒಂದು ಗೆಲುವು, ಪ್ರತಿ ಸಿನಿಮಾದಲ್ಲೂ ಅವ್ರು ನನಗೆ ಶಕ್ತಿ ಕೊಟ್ಟಾಗಲೂ, ಸಿನಿಮಾ ಹಿಟ್ ಮಾಡಿದಾಗಲೂ ನನ್ನ ತಲೆಯಲ್ಲಿ ಒಂದೇ ವಿಷಯ ಓಡ್ತಾ ಇದ್ದಿದ್ದು, ಅದು ನನ್ನ ಅಚೀವ್ಮೆಂಟ್ ಅಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಜನ ನನಗೆ ಕೊಡ್ತಿದ್ದ ಜವಾಬ್ದಾರಿ ಅಂತ ನಾನು ನಂಬಿದ್ದೀನಿ. ಅದೇ ರೀತಿ ಪ್ರತಿ ಸಿನಿಮಾನೂ ನಾನು ಕೆಲಸ ಮಾಡ್ತಾ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆಗೂ ಎಲ್ಲ ಗೌರವಿಸಿದ್ದೀರ. ಟಾಕ್ಸಿಕ್ ನೀವು ಕೊಟ್ಟ ಹಳೆಯ ಗೆಲುವಿನ ಪ್ರತೀಕ. ಈಗ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ, ಯಶ್ ಮೇಲೆ ನಂಬಿಕೆ ಇರಲಿ. ಕೆಜಿಎಫ್ ಸಿನಿಮಾ ನಂತರ 2.5 ವರ್ಷಗಳ ಕಾಲ ಯಶ್ ಸಿನಿಮಾ ಬಗ್ಗೆ ಮಾತನಾಡಲೇ ಇಲ್ಲ. ಅಭಿಮಾನಿಗಳ ಕಣ್ಣಿಗೂ ಬೀಳಲಿಲ್ಲ. ಅಕಸ್ಮಾತ್ ಕ್ಯಾಮರಾಗಳ ಕಣ್ಣಿಗೆ ಕಂಡಾಗ ಸಿನಿಮಾದ ಬಗ್ಗೆ ಮಾತು ಬಂದೇ ಬರ್ತಿತ್ತು. ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ಯಾರೂ ನನಗೆ ಒತ್ತಾಯ ಮಾಡ್ತಿಲ್ಲ, ಮಾಡೋಣ ಅಂತ ಹೇಳಿ ಜಾರ್ಕೊಂಡು ಬಿಡ್ತಿದ್ರು. 2.5 ವರ್ಷಗಳ ನಂತರವೇ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಗುಡ್ ನ್ಯೂಸ್ ಬಂದಿದ್ದು. ಪ್ರಾಮಿಸ್ ಸಿನಿಮಾಗಾಗಿ ಕಾಯಿರಿ, ನಿಮಗೆ ಮೋಸ ಮಾಡಲಾರೆ ಅಂಥೇಳಿ ಪ್ರಾಮಿಸ್ ಮಾಡಿದ್ದು. ಪ್ರಮಾಣ ಮಾಡಿದಂತೆಯೇ ಸಿನಿಮಾ ಮಾಡಿದ್ದಾರೆ ಯಶ್. ಅವರ ಕನಸು ಟಾಕ್ಸಿಕ್ನ ಪ್ರತಿ ಫ್ರೇಮ್ನಲ್ಲೂ ಕೂಡ ಕಾಣಿಸ್ತಿದೆ. ಕನಸು ಕಂಡ್ರೆ ದೊಡ್ಡ ಕನಸನ್ನೇ ಕಾಣ್ರಿ ಅಂತಿದ್ದವರು ಯಶ್. ಕೆಜಿಎಫ್ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಕನಸನ್ನ ಕಂಡಿದ್ದ ಯಶ್ ಟಾಕ್ಸಿಕ್ ಮೂಲಕ ಹಾಲಿವುಡ್ಗೆ ಹಾರುವ ಮತ್ತೊಂದು ಮಹಾ ಕನಸನ್ನ ಕಂಡ್ರು. ಈಗ ಅದನ್ನು ಕೂಡ ಈಡೇರಿಸಿಕೊಳ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನೇರವಾಗಿ ಚಿತ್ರೀಕರಣವಾಗಿದೆ. ಉಳಿದ ಭಾಷೆಗಳಿಗೆ ಡಬ್ ಮಾಡಿದ್ದಾರೆ. ಟಾಕ್ಸಿಕ್ ಅನ್ನ ಇಂಗ್ಲಿಷ್ನಲ್ಲಿ ಮಾಡುವ ಮೂಲಕ ಹಾಲಿವುಡ್ಗೂ ಕೂಡ ಹಾರ್ತಿದ್ದಾರೆ. ಈಗಾಗಲೇ ಹಾಲಿವುಡ್ನಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತನಾಡುವಂತಾಗಿದೆ. ಹಾಲಿವುಡ್ನಲ್ಲಿ ಕೆಲಸ ಮಾಡಿದವರು ಟಾಕ್ಸಿಕ್ ಟೀಮ್ನಲ್ಲಿದ್ದಾರೆ. ದಾರಿ ಯಾವುದಾದ್ರೂ ಆಗ್ಬೋದು, ಗುರಿ ಮುಟ್ಟಬೇಕು. ಆ ದಾರಿಗಳಲ್ಲಿ ಕೆಲವು ಹೋರಾಟಗಳಿರುತ್ತೆ, ಹೋರಾಡಿಕೊಂಡು ಮುಟ್ಟಬೇಕು. ಕೆಲವೊಮ್ಮೆ
ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಇವತ್ತಿನ ಮನಸ್ಸುಗಳು, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಗೊಂದಲಗಳೇನಿದೆ, ಆ ಎಲ್ಲ ಗೊಂದಲಗಳು ಅವ್ರ ರೆಪ್ರೆಸೆಂಟೇಷನ್ ಈ ಸಿನಿಮಾಲ್ಲಿ ನಿಮಗಿರುತ್ತೆ. ತುಂಬ ಡೀಪ್, ತುಂಬ ಅದ್ಭುತವಾದ, ಮನುಷ್ಯರಿಗೆ ಬೇಕಾದ ವಿಷಯ ಇರುವಂಥ ಒಂದು ಚಿತ್ರ ಆಗುತ್ತೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ, ತಲೆ ಎತ್ಕೊಂಡು ಓಡಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಅಮೆರಿಕ ಸೇರಿದಂತೆ ನಾನಾ ದೇಶಗಳನ್ನು ಸುತ್ತಿ ಟಾಕ್ಸಿಕ್ ಸಿನಿಮಾದ ಪ್ರಚಾರ ಮಾಡ್ತಿದ್ದಾರೆ ಯಶ್. ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ಗಳಿಗೂ ಕೂಡ ಭಾಗಿಯಾಗಿದ್ದಾರೆ. ವಿದೇಶದಿಂದಲೇ ಅವರು ಮೊದಲು ಟಾಕ್ಸಿಕ್ ಸಿನಿಮಾದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ಅತ್ಯುತ್ತಮ ಪ್ರತಿಕ್ರಿಯೆಯನ್ನ ಅವರು ಕಂಡಿದ್ದಾರೆ. ಈಗ ಭಾರತದ ನಾನಾ ರಾಜ್ಯಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಪ್ರಚಾರಕ್ಕೆ ಹೋಗಬೇಕು. ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ಯಾನ್ ಇಂಡಿಯಾ ಪ್ರೆಸ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಅದ್ಧೂರಿಯಾಗಿ ನಡೆದಿದೆ. ಬೆಂಗಳೂರಿಗೆ ಭಾರತೀಯ ಸಿನಿಮಾ ರಂಗವನ್ನೇ ಕರೆಸಿದ್ರು ಯಶ್. ಪುಷ್ಪ ಫಸ್ಟ್ ಡೇ 294 ಕೋಟಿ, ವರ್ಲ್ಡ್ ರೆಕಾರ್ಡ್ ಗ್ಯಾರಂಟಿ ಢಮಾರ್, ಅಪ್ಪ ಮಗ, ರಾಯ ವರ್ಸಸ್ ಟಿಕೆಟ್, ಗ್ಯಾಂಗ್ಸ್ಟರ್ ವರ್ಸಸ್ ಮಾನ್ಸ್ಟಾರ್. ಈಗಾಗಲೇ ಬಿಡುಗಡೆಯಾಗಿರುವ ಹಾಡುಗಳು ಮತ್ತು ಟ್ರೈಲರ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಈ ಹಿಂದೆ ಬಿಡುಗಡೆಯಾಗಿರುವಂತಹ ಟೀಸರ್ ಮತ್ತು ಇಂಟ್ರೊಡಕ್ಷನ್ ವಿಡಿಯೋಗಳು ಭಾರಿ ಸದ್ದು ಮಾಡಿವೆ. ಇದು ಹಾಲಿವುಡ್ ಸಿನಿಮಾಗೂ ಮೀರಿಸುವ ಚಿತ್ರ ಅಂತ ಕೆಲವರು ಬಣ್ಣಿಸಿದ್ರು. ತೆಲುಗಿನ ಪುಷ್ಪ ಸಿನಿಮಾ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ 294 ಕೋಟಿ ಮಾಡಿದ್ರೆ ಅದನ್ನ ಬ್ರೇಕ್ ಮಾಡುತ್ತೆ ಟಾಕ್ಸಿಕ್ ಅನ್ನುವ ಮಾತುಗಳು ಸದ್ಯ ಕೇಳಿ ಬರ್ತಿದೆ. ಭರ್ಜರಿ ವ್ಯಾಪಾರಕ್ಕಂತೂ ಯಶ್ ಮತ್ತು ಟೀಮ್ ಕೂತಿದೆ ಅನ್ನುವ ಮಾತುಗಳು ಕೇಳಿ ಬಂದಿದೆ. ಸಾವಿರಾರು ಕೋಟಿ ರೂಪಾಯಿಗಳು ಸಲೀಸಾಗಿ ಬಾಕ್ಸ್ ಆಫೀಸಿಗೆ ಬಂದು ಬೀಳಲಿದೆಯಂತೆ. ಈಗಾಗಲೇ ಬಿಡುಗಡೆಯಾಗಿರುವ ಟೀಸರ್ ಮತ್ತು ಟ್ರೈಲರ್ ನಾನಾ ಕಾರಣಗಳಿಂದಾಗಿ ಕುತೂಹಲ ಮೂಡಿಸಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಪಾತ್ರಕ್ಕೆ 2 ಶೇಡ್ ಕೂಡ ಇದೆ. ಒಂದರ್ಥದಲ್ಲಿ ಯಶ್ಗೆ ಯಶ್ ಸವಾಲು ಹಾಕುವಂತಿದೆ ಸಿನಿಮಾ. ಗ್ಯಾಂಗ್ಸ್ಟರ್ ವರ್ಸಸ್ ಮಾನ್ಸ್ಟರ್ ಕಥೆಯನ್ನ ವಿಭಿನ್ನವಾಗಿ ತೋರಿಸುವ ಪ್ರಯತ್ನಕ್ಕೆ ಗೀತಾ ಮೋಹನ್ ದಾಸ್ ಕೈ ಹಾಕಿದ್ದಾರೆ. ಟ್ರೈಲರ್ ಅನ್ನ ನೋಡಿದ್ರೆ ಅದರಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ಅಂತ ಅನಿಸದೇ ಇರೋದು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.